ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ರಿಗೂ ನಮಸ್ಕಾರ. ಈಗಾಗಲೇ ಪೊಲೀಸ್ ಪರೀಕ್ಷೆ ಸಿದ್ಧತೆಯಲ್ಲಿ ತಾವೆಲ್ಲರೂ ತುಂಬ ಬ್ಯುಸಿಯಾಗಿದ್ದೀರಿ. ಬೇರೆ ಬೇರೆ ಪುಸ್ತಕಗಳೆಲ್ಲ ಪ್ರಿಪೇರ್ ಆಗ್ತಾಯಿದ್ದೀರಿ. ಆದರೆ ಕೆಲವೊಂದು ಸ್ನೇಹಿತರು, ವಿಶೇಷವಾಗಿ ಗಣಿತದ ಬಗ್ಗೆ ಭಯ ಇರುವಂಥವ್ರು, ಮೆಂಟಲ್ ಎಬಿಲಿಟಿ ಮಾತ್ರ ನಾನು ಟಚ್ ಮಾಡಲ್ಲಪ್ಪ, ಅದೇ ಬಿಟ್ಟು ಬೇರೆ ಎಲ್ಲ ಓದ್ತೀನಿ ಅನ್ನೋಂಥ ಮನೋಭಾವನೂ ಇರ್ಬೋದು. ಆದರೆ ಸ್ನೇಹಿತರೆ, ತಮಗೊಂದು ಮಾತು ಹೇಳಬೇಕಂದ್ರೆ, ಮೆಂಟಲ್ ಎಬಿಲಿಟಿಯಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಮಾಡೋದ್ರಿಂದ, ಸ್ವಲ್ಪ ಟ್ರಿಕ್ಸ್ಗಳು, ಸ್ವಲ್ಪ ಆತ್ಮವಿಶ್ವಾಸ, ಸ್ವಲ್ಪ ವಿಡಿಯೋಸ್ಗಳು ನೋಡೋದ್ರಿಂದ, ಸ್ವಲ್ಪ ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತವಾಗ್ಲೂ 7ರಿಂದ 8 ಪ್ರಶ್ನೆಗಳಾದರೂ ಈಸಿಯಾಗಿ ಬಿಡಿಸ್ಬೋದು. ನಮ್ಮ PC ಎಕ್ಸಾಮಲ್ಲಿ ಅರೌಂಡ್ 10 to 11 ಕ್ವಶನ್ಸು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಂಗೆ ಬರ್ತವೆ. ಏನು ಮಾಡಬೇಕು? ಮೊದಲನೇದಾಗಿ ಗಣಿತದ ಬಗ್ಗೆ ಇರುವಂಥ ಭಯ ಬಿಟ್ಬಿಡ್ಬೇಕು. ನಾನು ಸೈನ್ಸ್ ಓದಿಲ್ಲ, ನಾನು SSLCಯಲ್ಲಿ ಕೂಡ ನನಗೆ ಗಣಿತ ಅಂದರೆ ಭಯ ಆಗ್ತಾಯಿತ್ತು. ಇಲ್ಲಿ ಕೇಳುವಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ನಮ್ಮ 6, 7, 8ನೇ ತರಗತಿಯಲ್ಲಿರುವಂಥ ಅಂಕಗಣಿತದ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಜಾಸ್ತಿ ಇರ್ತವೆ. ಜೊತೆಗೆ ತುಂಬ ಸಿಂಪಲ್ ಕ್ವಶನ್ಸ್ಗಳು ಕೇಳ್ತಾರೆ. ನಾವು ಒಂದು ಸಲ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಷ್ಟು ಈಸಿ ಇತ್ತಾ ಅನ್ನೋಂಥ ಭಾವನೆ ಕೂಡ ಬರುತ್ತೆ. ಇವತ್ತು ನಾವು ಕೆಲವೊಂದು ಪ್ರಶ್ನೆಗಳನ್ನು ಬಿಡಿಸೋದ್ರ ಮೂಲಕ ಯಾವ ರೀತಿ ಮೆಂಟಲ್ ಎಬಿಲಿಟಿಯನ್ನು ಮಾಡ್ಬೋದು ಅಂತ ಪ್ರಯತ್ನ ಮಾಡೋಣ. ಓಕೆ, ಈಗ ಮೊದಲನೇ ಪ್ರಶ್ನೆ. ಪ್ರಥಮ್ ಕಂಪ್ಲೀಟ್ಸ್ ಅ ವರ್ಕ್ ಇನ್ 20 days ಆ್ಯಂಡ್ ಪ್ರಣತಿ ಕಂಪ್ಲೀಟ್ಸ್ ದ ಸೇಮ್ ವರ್ಕ್ ಇನ್ 30 days. ಪ್ರಥಮ್ ಅನ್ನೋರು ಒಂದು ಕೆಲಸವನ್ನು 20 ದಿನದಲ್ಲಿ ಮುಗಿಸ್ತಾರಂತೆ. ಆದರೆ ಪ್ರಣತಿ ಅದೇ ಕೆಲಸ ಮಾಡೋಕ್ಕೆ 30 ದಿವಸ ಬೇಕು. ಇವರು ಜಾಸ್ತಿ ಟೈಮ್ ತೊಗೋತಾರೆ ಪ್ರಣತಿ. ಇಫ್ ಬೋತ್ ವರ್ಕ್ ಟುಗೆದರ್, ಒಂದು ವೇಳೆ ಪ್ರಥಮ್ ಪ್ಲಸ್ ಪ್ರಣತಿ ಇಬ್ಬರು ಸೇರಿ ಆ ಒಂದು ವರ್ಕನ್ನು ಮಾಡೋದಾದರೆ, ಇನ್ ಹೌ ಮೆನಿ ಡೇಸ್ ವಿಲ್ ದೇ ಕಂಪ್ಲೀಟ್ ದ ವರ್ಕ್? ಆ ಕೆಲಸವನ್ನು ಅವರು ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ? ಒಂದು ಕಾಮನ್ ಸೆನ್ಸು, ಇವರು 20 ದಿನದಲ್ಲಿ ಮಾಡ್ತಾ ಇದ್ದಾರೆ, ಇವರು 30 ದಿನದಲ್ಲಿ ಮಾಡ್ತಾ ಇದ್ದಾರೆ. ಇವರು ಇಬ್ಬರೂ ಸೇರಿ ಅದೇ ವರ್ಕನ್ನು ಮಾಡೋದಾದರೆ 20ಕ್ಕಿಂತ ಕಡಿಮೆ ದಿವಸದಲ್ಲೇ ಮಾಡಬೇಕು. ಹೌದಾ? ಆಪ್ಷನ್ಸ್ ಆಗಿ ಕೊಟ್ಟಿರ್ತಾನೆ ನೋಡ್ರಿ, 12 ದಿನ ಅಂತ ಕೊಟ್ಟಿದ್ದಾನೆ. ಇದು ಆಗ್ಬೋದೇನೋ? ಹೌದಾ? 20 ದಿನಕ್ಕಿಂತ ಕಡಿಮೆನೇ ಆಗಬೇಕು. ಆಪ್ಷನ್ 20 ಕೊಟ್ಟಿದ್ದಾನೆ, 20 ಆಗೋದಿಲ್ಲ. 30 ಕೊಟ್ಟಿದ್ದಾನೆ, 30 ಆಗೋದಿಲ್ಲ. 25 ಕೊಟ್ಟಿದ್ದಾನೆ, 25 ಆಗೋದಿಲ್ಲ. ಈವನ್ ನಾವು ಕಾಮನ್ ಸೆನ್ಸ್ ಮೇಲೆ ಕೂಡ ನಾವೇನು ಹೇಳ್ಬೋದು, ಇದರ ಆನ್ಸರು 12 ಅಂತಲೇ ಹೇಳ್ಬೋದು. ಆದರೆ ನಾವು ಸಾಲ್ವ್ ಮಾಡಿ ನೋಡೋಣ. ಈ ರೀತಿಯಾಗಿ ನಾವು ಮೆಂಟಲ್ ಎಬಿಲಿಟಿ ಬಗ್ಗೆ ಏನು ಭಯ ಇತ್ತಲ್ಲ ನೋಡಿರಿ, ಆಪ್ಷನ್ 20, 30, 25, 12 ಅಂತ ಕೊಟ್ಟಿದ್ದಾನೆ. ನಮ್ಮ ಕಾಮನ್ ಸೆನ್ಸ್ ಹೇಳುತ್ತೆ ಪ್ರಥಮ್ ಒಬ್ಬನೇ 20 ದಿವಸದಲ್ಲಿ ಕೆಲಸ ಮಾಡ್ತಾನೆ, ಪ್ರಥಮ್ ಪ್ರಣತಿ ಸೇರ್ ಮಾಡಿದರೆ 20 ದಿನಕ್ಕಿಂತ ಕಡಿಮೆನೇ ಮಾಡಬೇಕು. ಆಪ್ಷನಲ್ಲಿ 20, 30, 25 ಕೊಟ್ಟಿದ್ದಾರೆ. 3 ಕೂಡ ನಾವು ಈಸಿಯಾಗಿ ಎಲಿಮಿನೇಟ್ ಮಾಡೋದ್ರ ಮೂಲಕ ಕೂಡ ನಾವು ಮಾಡ್ಬೋದು. ಹೌದಾ? ಇದೇ ಪ್ರಶ್ನೆ ಮೆಥಡಲ್ಲಿ ಯಾವ ರೀತಿ ಮಾಡಬೇಕು, ಫಾರ್ಮುಲಾದಲ್ಲಿ ನೋಡಿದ್ರೆ ನಾವೇನು ಮಾಡ್ತೀವಿ, ಇಲ್ಲೊಂದು ಫಾರ್ಮುಲಾ ಇದೆ, ಪ್ರಾಡಕ್ಟ್ ಡಿವೈಡೆಡ್ ಬೈ ಸಮ್. ಅಂದರೆ ಆ ಇಬ್ಬರು ವ್ಯಕ್ತಿಗಳು ಎಷ್ಟು ದಿವಸದಲ್ಲಿ ಮುಗಿಸ್ತಾ ಇದ್ರು ಆ ಒಂದು ದಿನಗಳ ಗುಣಲಬ್ಧ. ಪ್ರಾಡಕ್ಟು 20 × 30 ಡಿವೈಡೆಡ್ ಬೈ ಸಮ್ ಅಂದರೆ ಮೊತ್ತ 20 + 30 50. ಹೌದಾ? ನ್ಯೂಮರೇಟರಲ್ಲಿ ಅಂಶದಲ್ಲಿ ಪ್ರಾಡಕ್ಟ್ ಮಾಡ್ತೀವಿ ಮತ್ತು ಛೇದದಲ್ಲಿ ಸಮ್ ಮಾಡ್ತೀವಿ. 20 × 30 ಡಿವೈಡೆಡ್ ಬೈ 20 + 30 50. ಈ ಝೀರೋ ಗೆಟ್ ಕ್ಯಾನ್ಸಲ್ ಆಯಿತು. ಓಕೆ, 5 1 5 4 ಇಲ್ಲೇನು ಉಳಿದಿದೆ, 3 ಉಳಿದಿದೆ. 4 × 3 = 12 ಡೇಸ್. ಹೌದಾ? ಮೆಥಡ್ ಮೂಲಕ ಮಾಡಿದಾಗೂ 12 ಡೇಸ್ ಮಾಡಿದ್ವಿ, ಮತ್ತು ಮೆಂಟಲ್ ಎಬಿಲಿಟಿಲಿ ನಮ್ಮ ಮೈಂಡನ್ನು ಬಳಸೋದ್ರ ಮೂಲಕ ಈಸಿಯಾಗಿ 3 ಆಪ್ಷನ್ಗಳನ್ನು ಗೆಟ್ ಕ್ಯಾನ್ಸಲ್ ಮಾಡ್ತೀವಿ. ಹೌದಾ? ಸೊ ಈ ರೀತಿಯಾಗಿ ಕೆಲವು ಪ್ರಶ್ನೆಗಳಿಗೆ ನಾವು ನಮ್ಮ ಮೈಂಡನ್ನು ಯೂಸ್ ಮಾಡೋದ್ರ ಮೂಲಕ, ಕಾಮನ್ ಸೆನ್ಸನ್ನು ಯೂಸ್ ಮಾಡೋದ್ರ ಮೂಲಕ ಕೂಡ ಕೆಲವೊಂದು ಆಪ್ಷನ್ಸ್ಗಳನ್ನು ನಾವು ಗೆಟ್ ಕ್ಯಾನ್ಸಲ್ ಮಾಡ್ಬೋದು. ಐ ಹೋಪ್ ಇವಾಗ ನಿಮಗೆ ಮೆಂಟಲ್ ಎಬಿಲಿಟಿ ಬಗ್ಗೆ ಇಂಟ್ರೆಸ್ಟ್ ಬರ್ತಾ ಇರಬೇಕು, ಈಸಿ ಇದೆ ಅಂತ ಅನಿಸ್ತಾ ಇರಬೇಕು ಅಂತ ಅನ್ಕೋತೀನಿ. ಈಗ ಅದೇ ರೀತಿ ಇನ್ನೊಂದು ಪ್ರಶ್ನೆ ಬಿಡಿಸೋಣ. ದರ್ಶನ್ ಆ್ಯಂಡ್ ಅಣವೀರ್ ಕಂಪ್ಲೀಟ್ ಎ ವರ್ಕ್ ಟುಗೆದರ್ ಇನ್ 6 days. ಇಲ್ಲಿ ನೋಡ್ರಿ, ಇವರು ಇಬ್ಬರೂ ಸೇರಿ, ದರ್ಶನ್ ಮತ್ತು ಅಣವೀರ್ ಇಬ್ಬರೂ ಸೇರಿ 6 ದಿವಸದಲ್ಲಿ ಒಂದು ಕೆಲಸ ಮುಗಿಸ್ತಾರಂತೆ. ಇಲ್ಲಿ ನಮ್ಗೆ ಗೊತ್ತಿರಬೇಕು, ಒಬ್ಬೊಬ್ಬರೇ ಮಾಡೋದಾದರೆ 6 ದಿನಕ್ಕಿಂತ ಜಾಸ್ತಿನೇ ಇರಬೇಕು, 6 ದಿನಕ್ಕಿಂತ ಕಡಿಮೆಯಲ್ಲಿ ಮಾಡೋಕ್ಕಾಗೋದಿಲ್ಲ. ದರ್ಶನ್ ಕಂಪ್ಲೀಟ್ಸ್ ದ ವರ್ಕ್ ಇನ್ 9 days.
ದರ್ಶನ್ ಒಬ್ಬರೇ ಕೆಲಸ ಮಾಡೋದಾದರೆ 9 ದಿನದಲ್ಲಿ ಮುಗಿಸ್ತಾರಂತೆ. ಫೈಂಡ್ ಇನ್ ಹೌ ಮೆನಿ ಡೇಸ್ ಅಣವೀರ್ ಕಂಪ್ಲೀಟ್ಸ್ ದ ವರ್ಕಿಂಗ್ ಅಲೋನ್. ಅಣವೀರ್ ಒಬ್ಬರೇ ಕೆಲಸ ಮಾಡೋದಾದರೆ ಎಷ್ಟು ದಿವಸದಲ್ಲಿ ಮಾಡ್ತಾರೆ? ಹೌದಾ, 6 ದಿವಸಕ್ಕಿಂತ ಜಾಸ್ತಿನೇ ನಮ್ಮ ಆನ್ಸರ್ ಇರಬೇಕು. ಸೊ ಎಲ್ಲ ಆನ್ಸರ್ಗಳು 6 ದಿವಸಕ್ಕಿಂತ ಜಾಸ್ತಿ ಇದ್ದಾವೆ. ಕಾಮನ್ ಸೆನ್ಸ್ ಉಪಯೋಗ ಆಗಲ್ಲ, ಸೂತ್ರ ಬೇಕೇ ಬೇಕು. ಸೂತ್ರ ನೋಡೋಣ ಸ್ನೇಹಿತರೆ. ಒಟ್ಟಿಗೆ ಕೆಲಸ ಮಾಡಿದಾಗ ಎಷ್ಟು ದಿವಸದಲ್ಲಿ ಮುಗಿಸ್ತಾರೆ, ಮತ್ತು ಒಬ್ಬರು ಕೆಲಸ ಕೊಟ್ಟಾಗ ನಮ್ಮ ಸೂತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಮೊದಲೇನಿತ್ತು, ಪ್ರೊಡಕ್ಟ್ ಡಿವೈಡೆಡ್ ಬೈ ಸಮ್ ಇತ್ತು. ಇಲ್ಲಿ ಪ್ರೊಡಕ್ಟ್ ಡಿವೈಡೆಡ್ ಬೈ ಡಿಫ್ರೆನ್ಸ್ ಆಗುತ್ತೆ. ಹೌದಾ, ನ್ಯೂಮರೇಟರಲ್ಲಿ ಪ್ರಾಡಕ್ಟು ಗುಣಲಬ್ಧನೇ ಇರುತ್ತೆ, ಕೆಳಗಡೆ ಮಾತ್ರ ಅಲ್ಲಿ ಸಂಬಂಧ ತೊಗೊಂಡಿದ್ದೀವಿ, ಇಲ್ಲಿ ಡಿಫ್ರೆನ್ಸ್ ಅಂತ ತಗೋತೀವಿ ಅಷ್ಟೇ. ಟೈಮ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್, ಆ ಎರಡು ದಿನಗಳ ಗುಣಲಬ್ಧ. ಹೌದಾ, 6 × 9 ಡಿಫ್ರೆನ್ಸ್ 9 - 6 ಈಸ್ ಈಕ್ವಲ್ ಟು 3. 3 1 3 3 6 × 3 18 ಡೇಸ್. ಅಂದರೆ ಅಣವೀರ್ ಒಬ್ಬರೇ ಕೆಲಸ ಮಾಡೋದಾದ್ರೆ 12 ದಿನ ಬೇಕು, ದರ್ಶನ್ ಒಬ್ಬರೇ ಕೆಲಸ ಮಾಡೋದಾದರೆ 9 ದಿನ ಬೇಕು. ಬಟ್ ಅವರಿಬ್ಬರೂ ಸೇರಿ ಕೆಲಸ ಮುಗಿಸೋದಾದರೆ ಬರೀ 6 ದಿವಸದಲ್ಲಿ ಮುಗಿಸ್ತಾರೆ. ಈ ರೀತಿಯಾಗಿ ಒಂದು ವಿಷಯ ನಮಗೆ ಕಾಮನ್ ಸೆನ್ಸ್ ಮೂಲಕ ತಿಳ್ಕೊಬೇಕಂದ್ರೆ, ಯಾವಾಗಲೂ ಒಟ್ಟಿಗೆ ಕೆಲಸ ಮಾಡ್ತಾರೆ ಅಂತ ಕೊಟ್ಟಾಗ ಆ ಒಂದು ದಿನ ಕಡಿಮೆ ಬರುತ್ತೆ. ಒಬ್ಬರೇ ಕೆಲಸ ಮಾಡ್ತಾ ಇದ್ದಂದಾಗ ಆ ದಿನಗಳು ಜಾಸ್ತಿ ಬರ್ತವೆ. ಇದು ಕಾಮನ್ ಸೆನ್ಸು, ನಾವು ದಿನನಿತ್ಯ ನಾವು ನೋಡ್ತೀವಿ. ಈ ಕಾಮನ್ ಸೆನ್ಸನ್ನೇ ನಮ್ಮ ಪರೀಕ್ಷೆಯಲ್ಲಿ ಮತ್ತೆ ಕ್ವಶನ್ಸ್ಗಳು ಬಿಡಿಸುವಾಗ ಯೂಸ್ ಮಾಡಬೇಕು. ಕಾಮನ್ ಸೆನ್ಸ್ ವಿಶೇಷವಾಗಿ ಮೆಂಟಲ್ ಎಬಿಲಿಟಿಲಿ ತುಂಬ ತುಂಬ ಇಂಪಾರ್ಟೆಂಟು. ಸ್ನೇಹಿತರೆ, ಇನ್ನೊಂದು, ಈ ದೂರ, ವೇಗ, ಸಮಯ ಇಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. ತುಂಬ ತುಂಬ ಸಿಂಪಲ್ಲು. ಯಾವ ರೀತಿ ಅಂತ ನೋಡೋಣ. ಎ ಲಾರಿ ಕವರ್ಸ್ ಅ ಡಿಸ್ಟೆನ್ಸ್ ಆಫ್ 360 ಕಿಲೋಮೀಟರ್ಸ್. ಒಂದು ಲಾರಿ 360 ಕಿಲೋಮೀಟರ್ ದೂರವನ್ನು ಕ್ರಮಿಸ್ತಾ ಇದೆ. ಎಷ್ಟು ಗಂಟೆಯಲ್ಲಿ? 8 ಗಂಟೆಯಲ್ಲಿ. ನಮ್ಗೆ ಏನೇನು ಕೊಟ್ಟಿದ್ದಾರೆ? ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಮತ್ತು ಟೈಮ್ ಕೊಟ್ಟಿದ್ದಾರೆ. ಏನು ಕೇಳ್ತಾ ಇದ್ದಾರೆ? ವಾಟ್ ಈಸ್ ದ ಸ್ಪೀಡ್ ಆಫ್ ದ ಲಾರಿ. ಸ್ಪೀಡ್, ವೇಗ ಏನು ಅಂತ. ನಮ್ಮ ಹತ್ರ ಒಂದು ಸಿಂಪಲ್ ಆದಂಥ ಸೂತ್ರ ಇದೆ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ. ಹೌದಾ, ಕ್ವಶನಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟೈಮು ಕೊಟ್ಟಿದ್ದಾರೆ, ಜಸ್ಟ್ ಡಿವೈಡ್ ಮಾಡಿದ್ರೆ ಸಾಕು. ಡಿಸ್ಟೆನ್ಸ್ ಎಷ್ಟಪ್ಪ? 360. ಟೈಮು 8 ಅವರ್ಸ್. 8 1 8 4 5 ವಿಚ್ ಈಸ್ ಈಕ್ವಲ್ ಟು 45 km/h. ಹೌದಾ, 45 km/h. ಈಗ ಇದೇ ಸೂತ್ರವನ್ನು ಟೈಮ್ ಕೇಳಿದ್ರೆ ಯಾವ ರೀತಿ ಬಳಸ್ಕೋಬೇಕು? ವೆರಿ ಸಿಂಪಲ್. ಈ ಟೈಮು LHS ಸೈಡ್ಗೆ ಹೋಗುತ್ತೆ, ಎಡಗಡೆಗೆ. ಹೌದಾ, ಟೈಮ್ LHS ಸೈಡ್ಗೆ ಹೋಗುತ್ತೆ, ಸ್ಪೀಡ್ ಕೆಳಗಡೆ ಬರುತ್ತೆ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಈ ಸೂತ್ರ ಯಾವಾಗ ಬಳಸ್ಕೋಬೇಕು? ನಮಗೆ ಟೈಮ್ ಕೇಳಿದಾಗ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ಬಳಸ್ಕೋಬೇಕು. ಕೆಲವೊಂದು ಸಲ ಡಿಸ್ಟೆನ್ಸೇ ಕೇಳಿಬಿಡ್ತಾರೆ, ಅವಾಗ ಏನು ಮಾಡ್ತೀವಿ? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಈ ಟೈಮ್ ಮತ್ತು LHSಗೆ ಹೋಗುತ್ತೆ, ಎಸ್ ಇಂಟು ಟಿ ಅಂತ ಆಗುತ್ತೆ. ಒಂದೇ ಸೂತ್ರವನ್ನು 3 ರೀತಿಯಾಗಿ ನಾವು ಬಳಸ್ಕೋಬಹುದು. ಹೊಸ ಸೂತ್ರಗಳ ಅವಶ್ಯಕತೆ ಇಲ್ಲ. ಓಕೆ, ಈಗ ಮುಂದಿನ ಪ್ರಶ್ನೆ ಅದೇ ಸೂತ್ರದ ಮೇಲಿದೆ. ಇದು ಎ ಪ್ಲೇನ್ ಟ್ರಾವೆಲ್ಸ್ ವಿತ್ ಎ ಸ್ಪೀಡ್ ಆಫ್ 120 km/h. ಒಂದು ವಿಮಾನ 120 km ಸ್ಪೀಡಲ್ಲಿ ಕ್ರಮಿಸ್ತದಂತೆ. ಹೌ ಮಚ್ ಟೈಮ್ ಡಸ್ ಇಟ್ ಟೇಕ್ ಟು ಟ್ರಾವೆಲ್ 960 km? 960 km ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟು ಟೈಮ್ ಬೇಕು? ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ? ಟೈಮ್ ಕೇಳಿದ್ದಾರೆ. ಕೊಟ್ಟಿರೋದೇನು? ಸ್ಪೀಡು ಕೊಟ್ಟಿದ್ದಾರೆ ಮತ್ತು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ನಮ್ಮ ಫಾರ್ಮುಲಾ ಅದೇ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋದು, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಈಗ ನಮ್ಗೆ ಬೇಕಾಗಿರೋದು ಟೈಮ್, ಅದಕ್ಕಾಗಿ ಟೈಮು LHS ಸೈಡ್ಗೆ ಹೋಗುತ್ತೆ, ಡಿಸ್ಟೆನ್ಸು ಸ್ಪೀಡು ಕೆಳಗಡೆ ಬಂತು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡು. ಡಿಸ್ಟೆನ್ಸು 960 ಮತ್ತು ಸ್ಪೀಡು 120. 0 0 ಗೆಟ್ ಕ್ಯಾನ್ಸಲ್ ಆಯಿತು. ಹೌದಾ, 4 3 4 24 3 1 3 8 ವಿಚ್ ಈಸ್ ಈಕ್ವಲ್ ಟು 8 ಅವರ್ಸ್. ಹೌದಾ, ಆಪ್ಷನ್ ಬಿ. ಈ ಪ್ರಶ್ನೆ ರಿಯಾಯಿತಿ ಸಂಬಂಧಪಟ್ಟಂಗಿದೆ. ನಾವು ಅಂಗಡಿಗೆ ಹೋದಾಗ ಯುಗಾದಿ, ದಸರಾ, ದೀಪಾವಳಿಗೆಲ್ಲ ಬಂಪರ್ ಆಫರ್ ಅಂತ 20% ರಿಯಾಯಿತಿ, 30% ರಿಯಾಯಿತಿ ಅಂತ ನೋಡ್ತಾ ಇರ್ತೀವಿ. ಈ ರೀತಿ ಲೆಕ್ಕಗಳು ಕೂಡ ನಮ್ಮ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಇರ್ತಾರೆ. ಯಾವ ರೀತಿ ಮಾಡೋದು ನೋಡೋಣ. ದ ಕಾಸ್ಟ್ ಆಫ್ ಅ ಟೇಬಲ್ ಈಸ್ ₹3000. ಒಂದು ಟೇಬಲ್ನ ಬೆಲೆ ₹3000. ಇಫ್ 15% ಡಿಸ್ಕೌಂಟ್ ಈಸ್ ಅಲೌಡ್, 15% ರಿಯಾಯಿತಿ ಕೊಟ್ಟರೆ
ಹೌ ಮಚ್ ಅಮೌಂಟ್ ಹ್ಯಾಸ್ ಟು ಪೇ, ಎಷ್ಟು ಅಮೌಂಟನ್ನು ನಾವು ಅಂಗಡಿಯವನಿಗೆ ಕೊಡಬೇಕು. ಇಲ್ಲಿ ಎರಡು ರೀತಿ ಪ್ರಶ್ನೆ ಬರ್ತವೆ. ಒಂದು, ರಿಯಾಯಿತಿ ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಕೇಳ್ಬೋದು, ಅಥವಾ ರಿಯಾಯಿತಿ ತೆಗೆದ ಮೇಲೆ ನಾವು ಅಂಗಡಿಯವನಿಗೆ ಎಷ್ಟು ಅಮೌಂಟ್ ಕೊಡಬೇಕು. ಎರಡೂ ರೀತಿ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ 15% ಡಿಸ್ಕೌಂಟ್ ಅರ್ಥ ತಿಳ್ಕೊಬೇಕು. 100 ರೂಪಾಯಿ ಒಂದು ವಸ್ತುವಿನ ಬೆಲೆ ಇದೆ ಅಂದರೆ ಅದಕ್ಕೆ 15 ರೂಪಾಯಿ ನಾವು ರಿಯಾಯಿತಿ ಕೊಡ್ತಾ ಇದ್ದಾನೆ. ಅಂಗಡಿಯವನಿಗೆ ಎಷ್ಟು ಕೊಡಬೇಕು, ನಾವು ಬರೀ 85 ಕೊಡಬೇಕು. ಆದರೆ ಅದರ ಬೆಲೆ 100 ರೂಪಾಯಿ ಇಲ್ಲ, 3000 ಇದೆ. ಅದಕ್ಕಾಗಿ ಏನು ಮಾಡ್ತೀವಿ, ಈ 3000ಕ್ಕೆ 15ರಿಂದ ಗುಣಾಕಾರ ಮಾಡ್ತೀವಿ. ಪರ್ಸೆಂಟ್ ಇರೋ ಕಾರಣ ಡಿವೈಡೆಡ್ ಬೈ 100 ತಗೋತೀವಿ. 3000 ಇಂಟು 15 ಡಿವೈಡೆಡ್ ಬೈ 100. 0 ಗೆಟ್ ಕ್ಯಾನ್ಸಲ್ ಆಯಿತು, 0 ಗೆಟ್ ಕ್ಯಾನ್ಸಲ್ ಆಯಿತು. 15 3 45, ಈ 0ವನ್ನು ಬರೆದೇವಿ. 450 ಅಂದರೆ 3000 ಬೆಲೆಯ ಒಂದು ವಸ್ತುವಲ್ಲಿ 450 ರೂಪಾಯಿ ನಾವು ಕಡಿಮೆ ಮಾಡಿಕೊಡ್ಬೇಕು ಅಂತ ಅಂಗಡಿಯವನಿಗೆ. ಎಷ್ಟು ಕೊಡ್ಬೇಕಪ್ಪ, 3000ದಲ್ಲಿ 450 ಕಡಿಮೆ ಮಾಡಿಕೊಟ್ಟಾಗ ಎಷ್ಟು ಕೊಡ್ತಾ ಇದ್ದೀವಿ, 2550 ಕೊಡಬೇಕು. ಪ್ರಶ್ನೆಯಲ್ಲಿ ಅವನು ರಿಯಾಯಿತಿ ಎಷ್ಟು ಅಂತ ಕೇಳಿದರೆ ಬರೀ 450 ಅಂತ ಮಾಡ್ತಾ ಇದ್ವಿ. ಅವನೇನು ಕೇಳ್ತಾ ಇದ್ದಾನೆ, ಹೌ ಮಚ್ ಅಮೌಂಟ್ ಹ್ಯಾಸ್ ಟು ಪೇ ಅಂತ ಕೇಳ್ತಾ ಇದ್ದಾನೆ. ಅದಕ್ಕಾಗಿ 2550 ಕೊಡಬೇಕು ಅಂತ ಬರೀಬೇಕು. ಇದನ್ನೇ ಇನ್ನೊಂದು ರೀತಿಯೂ ಶಾರ್ಟ್ಕಟ್ಟಲ್ಲಿ ಮಾಡ್ಬೋದು. ಹೇಗೆ ಮಾಡ್ಬೋದು, 100 ರೂಪಾಯಿ ವಸ್ತುಗೆ ನಾವು 15 ರೂಪಾಯಿ ಕಡಿಮೆ ಕೊಡ್ತಾ ಇದ್ದೀವಿ, ಹೌದಾ? ಅಂದರೆ ಒಟ್ಟಾರೆ ನಾವು 85% ಮಾತ್ರ ಅಮೌಂಟ್ ಕೊಡ್ತಾ ಇದ್ದೀವಿ ಅಂತ, ಹೌದಾ? ಈ ರೀತಿ 15% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಅಂದರೆ ನಾವು ಅಂಗಡಿಯವನಿಗೆ ಕೊಡ್ತಾ ಇರೋದು ಬರೀ 85%. ಆ ವಸ್ತುವಿನ ಬೆಲೆ 85% ಮಾತ್ರ ಕೊಡ್ತಾ ಇದ್ದೀವಿ. ಇದನ್ನೇ ನಾವು ಈ 3000 ಇಂಟು 85% ಅಂತ ಕೂಡ ನಾವು ಮಾಡ್ಬೋದು. ಅವಾಗ ಮಾಡಿದಾಗ ಈ 85 ಇಂಟು 3 ಮಾಡಿದಾಗ ನಮಗೆ ಮತ್ತೆ 2550 ಬರುತ್ತೆ. ಸೊ ಈ ಸ್ಟೆಪ್ ಮೂಲಕ ಮಾಡಿದ್ರೂ ನಡೆಯುತ್ತೆ, ಅಥವಾ ಈ ಸ್ಟೆಪ್ ಮೂಲಕ ಆದರೂ ಮಾಡ್ಬೋದು. ಓಕೆ, ಸೊ ಈ ರೀತಿಯಾಗಿ ಒಂದೊಂದೇ ಪ್ರಶ್ನೆಗೆ 1 ಅಥವಾ 2 ಮೆಥಡ್ ಇರ್ತವೆ. ಯಾವ ಮೆಥಡ್ ನಮ್ಗೆ ಅನುಕೂಲ ಆಗುತ್ತೋ ಆ ಮೆಥಡ್ ಮಾಡ್ತಾ ಹೋಗ್ಬೇಕು. ಇದು ಕೂಡ ಸೂಡಿ ಪ್ರಶ್ನೆ. ದ ಕಾಸ್ಟ್ ಪ್ರೈಸ್ ಆಫ್ ಅ ಮೊಬೈಲ್ ಈಸ್ ₹4500 ಆ್ಯಂಡ್ ಡಿಸ್ಕೌಂಟ್ ಅಲೌಡ್ ಈಸ್ ₹450. ಒಂದು ಮೊಬೈಲ್ ಅಂಗಡಿಗೆ ನಿಮ್ಮ ಅಜ್ಜನೋ ಅಥವಾ ನಿಮ್ಮ ಮನೆಯವ್ರು ಯಾರೋ ಹೋಗಿದ್ದಾರೆ. MRP ಮೇಲೆ ಇರೋದು 4500 ಇತ್ತು, ಅದರಲ್ಲಿ 450 ರೂಪಾಯಿ ಕಡಿಮೆ ಡಿಸ್ಕೌಂಟ್ ತೊಗೊಂಡ್ಬಿಟ್ಟು ಅಮೌಂಟ್ ಅವ್ರು ತೊಗೊಂಡ್ರು. ಮನೆಗೆ ಬಂದು ಕೇಳ್ತಾರೆ, ನೋಡಪ್ಪ 450 ಕಡಿಮೆ ತೊಗೊಂಡಿದ್ದಾನೆ, ಯಾವ ಲೆಕ್ಕ ತೊಗೊಂಡನಪ್ಪ, ಎಷ್ಟು ಡಿಸ್ಕೌಂಟ್ ಕೊಟ್ಟನು ಅಂತ. ಈ ರೀತಿ ಇದ್ದರೆ ನಾವು ಯಾವ ರೀತಿ ರಿಯಾಯಿತಿ ಕಂಡುಹಿಡಬೇಕು ಅಂತ. ಸಿಂಪಲ್. ಈ ರೀತಿ ಇದ್ದಾಗ ನಮಗೆ ಕೊಟ್ಟಿರುವಂಥ ರಿಯಾಯಿತಿ ಎಷ್ಟಕ್ಕೆ ಕೊಟ್ಟಿದ್ದಾರೆ ಇಂಟು 100 ಅಂತ ಮಾಡಬೇಕು. ಕೊಟ್ಟಿರುವಂಥ ರಿಯಾಯಿತಿ ಎಷ್ಟಪ್ಪ, 450. ಎಷ್ಟಕ್ಕೆ, 4500ಕ್ಕೆ, ಹೌದಾ? ನಾವು ಎಕ್ಸಾಮಲ್ಲಿ ಕೂಡ ನಾವು ಈ ರೀತಿ ಬರಿತೀವಿ ನೋಡ್ರಿ, 100ಕ್ಕೆ 85, ಎಷ್ಟಕ್ಕೆ ಅನ್ನೋದು ಯಾವಾಗಲೂ ಕೆಳಗೆ ಬರುತ್ತೆ. ಅದೇ ರೀತಿಯಾಗಿ ಈ ರೀತಿ ಶೇಕಡ ಕಂಡುಹಿಡಿಬೇಕಂದಾಗ ಎಷ್ಟಕ್ಕೆ ಅನ್ನೋದು ಔಟ್ ಆಫ್ ಅಂತೀವಲ್ಲ, ಔಟ್ ಆಫ್ 100, ಹೌದಾ? ಈ ಔಟ್ ಆಫ್ ಕೆಳಗೆ ಬರಬೇಕು. ಔಟ್ ಆಫ್ ಎಷ್ಟು, 4500ಕ್ಕೆ ಎಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ, 450 ಕೊಟ್ಟಿದ್ದಾರೆ. ಶೇಕಡ ಕಂಡುಹಿಡಿಯೋ ಸಲುವಾಗಿ ಇಂಟು 100 ಅಂತ ಮಾಡ್ತೀವಿ. 0 ಗೆಟ್ ಕ್ಯಾನ್ಸಲ್ ಆಯಿತು. 45 ಹೌದಾ? 10 10% ಆಯಿತು, ಹೌದಾ? ಈ ರೀತಿ ಕಂಡುಹಿಡಿಬೋದು. ಆಮೇಲೆ ಈ ರೀತಿ ಡಿಸ್ಕೌಂಟ್ ಪರ್ಸೆಂಟೇಜ್ ಕೇಳಿದಾಗ ಬಾಯಿ ಲೆಕ್ಕದಲ್ಲಿ ನೋಡಿದ್ರೂ ಕೂಡ 4500 ಇದೆ ಅಂದರೆ ಅದರ 10% ಎಷ್ಟಾಗುತ್ತಪ್ಪ, 4500 ಅಂದರೆ ಅದು 100%. ಅದರ ಅರ್ಧ 2250, 2250, ಅದು 50% ಆಯಿತು. 10% ಎಷ್ಟಾಗುತ್ತೆ, 450 ಆಗುತ್ತೆ. 1% 45 ಆಗುತ್ತೆ. ಈ ರೀತಿ ಬಾಯಿ ಲೆಕ್ಕದಲ್ಲಿ ನೋಡಿದ್ರೂ ಕೂಡ ನಾವು ಪೆನ್ ಪೇಪರ್ ಯೂಸ್ ಮಾಡಲಾರ್ದೆ ಕೂಡ ಇದು 10% ಅಂತ ನಾವು ಬಾಯಿ ಲೆಕ್ಕದ ಮೇಲೆ ಹೇಳ್ಬೋದು. ಈ ರೀತಿ ಕ್ವಶನ್ಸ್ಗಳು ವಿಶೇಷವಾಗಿ ನಮ್ಮ PC ಎಕ್ಸಾಮಲ್ಲಿ ಸುಮಾರು ಬರ್ತವೆ. ನಾವು ಪೆನ್ನು ಪೇಪರ್ ಇರಲಾರ್ದೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ನು ನಾವು ಬಳಸಿದರೆ ಖಂಡಿತವಾಗ್ಲೂ ಅವು ಸಾಲ್ವ್ ಮಾಡ್ಬೋದು. ಆದರೆ ಎಕ್ಸಾಮಲ್ಲಿ ಯೂಸ್ ಮಾಡೋಂಗಿಲ್ಲ ಆ ಕಾನ್ಸಂಟ್ರೇಷನ್ನು. ಮೊದಲು ನಾವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಆ ಥರ ಕ್ವಶನ್ಸ್ಗಳಿಗೆ ಮಾಡಿದಾಗ ಎಕ್ಸಾಮಲ್ಲಿ ಆ ಪ್ರಾಕ್ಟೀಸ್ ಲಾಭ ಆಗುತ್ತೆ. ಸೊ ಕಾಮನ್ ಸೆನ್ಸ್ ತುಂಬ ಇಂಪಾರ್ಟೆಂಟು, ಏಕಾಗ್ರತೆ ತುಂಬ ಇಂಪಾರ್ಟೆಂಟು. ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ₹400 ಫಾರ್ 7.5 years ಅಟ್ 15%? ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿ ಬಗ್ಗೆ ಕೇಳಿದ್ದಾನೆ.
ನಾವು 6ನೇ ತರಗತಿಯಲ್ಲಿ ಓದಿರುವಂಥದ್ದು. ಹೌದಾ? ಏನಿದೆ ಫಾರ್ಮುಲಾ? ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡ್ ಬೈ 100. ಪಿ ಅಂದರೆ ಪ್ರಿನ್ಸಿಪಾಲ್ ಅಸಲು, ಟಿ ಅಂದರೆ ಟೈಮು, ಆರ್ ಅಂದರೆ ದರ. ಹೌದಾ? ಇಲ್ಲೇನು ಕೊಟ್ಟಿದೆ ನೋಡಿ ಕ್ವಶನಲ್ಲಿ, ಆನ್ ₹400 400 ರೂಪಾಯಿಗೆ. ಈ 400 ರೂಪಾಯಿ ಏನು? ಪ್ರಿನ್ಸಿಪಾಲ್ ಫಾರ್ 7.5 ಇಯರ್ಸ್. ಇದು ಟೈಮು. ಹೌದಾ? 7.5 ಇಯರ್ಸ್. ಮಿಶ್ರ ಭಿನ್ನರಾಶಿಯಲ್ಲಿ ಕೊಟ್ಟಿದ್ದಾನೆ, ಅದಕ್ಕೆ ನಾವು ಸರಳೀಕೃತ ಮಾಡ್ಕೋಬೇಕು. 2 × 7 2 × 14 14 + 1 15 15 ಡಿವೈಡೆಡ್ ಬೈ 2 ಅಂತ ಬರಿತೀವಿ. ಹೌದಾ? ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಅಟ್ 15%. 15% ಏನು? ದರ. ಪಿ 400 ಇಂಟು ಟೈಮು 15 ಡಿವೈಡೆಡ್ ಬೈ 2 ಇದೆ. 15ಅನ್ನು ಅಂಶದಲ್ಲಿ ತೊಗೋತೀವಿ, 2ಅನ್ನು ಛೇದದಲ್ಲಿ ತೊಗೋತೀವಿ, ಇಂಟು 15 ದರ ಡಿವೈಡೆಡ್ ಬೈ 100. ಹೌದಾ? 0 0 ಗೆಟ್ ಕ್ಯಾನ್ಸಲ್ ಆಯಿತು. 2 1 2 2 2 ಇಂಟು 15 ಇಂಟು 15. ನಮಗೆ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಇರಲ್ಲ, ಅದಕ್ಕಾಗಿ ನಾವು 15 × 15 ನಮಗೆ 225 ಅಂತ ಗೊತ್ತಿದ್ದರೆ ಏನು ಸಮಸ್ಯೆ ಇಲ್ಲ. ಗೊತ್ತಿಲ್ಲ ಅಂತಂದರೆ ನಾವು ಸಣ್ಣ ಸಣ್ಣ ಸಂಖ್ಯೆಗಳಿಂದ ಗುಣಾಕಾರ ಮಾಡಬೇಕು. ಮೊದಲೇನು ಮಾಡೋಣ? 2 × 15 15 2 30 30 ಇಂಟು 15 15 3 45 0 450. ಈ ರೀತಿ ಗುಣಾಕಾರ ಮಾಡುವಾಗ ಸಾಧ್ಯ ಆದಷ್ಟು ಸಣ್ಣ ಸಣ್ಣ ಸಂಖ್ಯೆಗಳಿಂದ ಗುಣಾಕಾರ ಮಾಡೋದ್ರ ಮೂಲಕ ನಾವು ಆನ್ಸರ್ಸ್ಗಳನ್ನು ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. 450 ಕರೆಕ್ಟ್ ಆನ್ಸರ್. ಪ್ರಶ್ನೆ 8. ಎಟ್ ವಾಟ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ವಿಲ್ ₹800 ಗಿವ್ ₹48 SI ಫಾರ್ 9 ಮಂತ್ಸ್? ಇಲ್ಲಿ ರೇಟ್ ಕೇಳ್ತಾ ಇದ್ದಾರೆ. ಆರ್, ವಾಟ್ ಈಸ್ ಆರ್ ಅಂತ ಕೇಳ್ತಾ ಇದ್ದಾರೆ. ಆರ್ ಕೇಳಬೇಕಾದ್ರೆ ಇಲ್ಲಿ ನಮಗೆ ಟಿ, ಪಿ ಮತ್ತು ಎಸ್ ಐ ಕೊಟ್ಟಿರಬೇಕು. ಪಿ 800, ಎಸ್ ಐ 48 ಪ್ಲಸ್ ಟೈಮು 9 ಮಂತ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಬೇಸಿಕ್ ಫಾರ್ಮುಲಾ ಎಸ್ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100. ನಮ್ಗೆ ಬೇಕಾಗಿರೋದು ಆರ್, ಅದಕ್ಕಾಗಿ ಆರ್ ಒಂದನ್ನು ಮಾತ್ರ ಈ ಕಡೆ ಇಟ್ಟು ಇವನ್ನು ಅಪೋಸಿಟ್ ಸೈಡ್ಗೆ ತೊಗೊಂಡೋಗ್ಬೇಕು. ಹೌದಾ? ಎಸ್ ಐ ಡಿವೈಡೆಡ್ ಬೈ 100 ಇದೆ, ಈ ಕಡೆ ಹೋದಾಗ ಮಲ್ಟಿಪ್ಲೈ 100 ಏನಾಯಿತು? 100 ಎಸ್ ಐ. ಹೌದಾ? ಈ ಪಿ ಇಂಟು ಆರು ಈ ಕಡೆ ಕೆಳಗೆ ಬರುತ್ತೆ. ಹೌದಾ? ಪಿ ಡಿವೈಡೆಡ್ ಬೈ ಆರ್. ಇದನ್ನು ನಾವು ಈ ರೀತಿ ಗುಣಾಕಾರ ಮಾಡೋದನ್ನು ಓರೆ ಗುಣಾಕಾರ, ಹೌದಾ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತೀವಿ. ಈಸ್ ಈಕ್ವಲ್ ಟು ಪಿ ಇಂಟು ಟಿ ವಿಚ್ ಈಸ್ ಈಕ್ವಲ್ ಟು ಆರ್ ಆಯಿತು. ಅಥವಾ ಆರ್ ಈಸ್ ಈಕ್ವಲ್ ಟು 100 ಎಸ್ ಐ ಡಿವೈಡೆಡ್ ಬೈ ಪಿ ಟಿ. 100 ಇಂಟು ಎಸ್ ಐ ಎಷ್ಟಪ್ಪ? 48, ಪಿ 800 ಇಂಟು 3/4. ಹೌದಾ? ಇಲ್ಲಿ ಟೈಮು 9 ಮಂತ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ಕೊಟ್ಟಿರೋ ಬೇರೆ ಎಲ್ಲ ಮಾಹಿತಿಗಳು ಇಯರಲ್ಲಿ ಇರೋದರಿಂದ ಮಂತನ್ನು ಇಯರ್ಗೆ ಕನ್ವರ್ಟ್ ಮಾಡ್ತೀವಿ. 9 ಮಂತ್ ಡಿವೈಡೆಡ್ ಬೈ, ಒಂದು ವರ್ಷದಲ್ಲಿ ಎಷ್ಟು ತಿಂಗಳಿರ್ತವೆ? 12. 3 3s 3 4s ವಿಚ್ ಇಸ್ ಈಕ್ವಲ್ ಟು 3/4 ಇಯರ್ಸ್. ಹೌದಾ? 800 ಇಂಟು 3/4 ಮಾಡಿದ್ದೀವಿ. ಈ 3/4 ಇದೆ, ಇದು ಹೋಲ್ ನಂಬರ್, ಇವೆಲ್ಲ ಹೋಲ್ ನಂಬರ್ ಇದೆ, ಇದೊಂದು ಮಾತ್ರ ಭಿನ್ನ ರಾಶಿಯಲ್ಲಿದೆ. ಅದಕ್ಕಾಗಿ ಈ 3/4ಅನ್ನು ನಾವು ರೆಸಿಪ್ರೋಕಲ್ ಮಾಡ್ತೀವಿ. ರೆಸಿಪ್ರೋಕಲ್ ಅಂದರೆ ಉಲ್ಟಾ ಮಾಡೋಂಥದ್ದು. 3/4 ಉಲ್ಟಾ ಮಾಡಿದಾಗ 4/3 ಆಗುತ್ತೆ. 4 ಮೇಲೆ ಇಲ್ಲಿ ಅಂಶದಲ್ಲಿ ಹೋಗುತ್ತೆ, 3 ಇಲ್ಲೇ ಕೆಳಗೆ ಛೇದದಲ್ಲಿ ಇರುತ್ತೆ. ಓಕೆ, ಈಗ 0 0 ಗೆಟ್ ಕ್ಯಾನ್ಸಲ್. 4 2s ಮತ್ತು ಏನಪ್ಪ 4 1s, 2 1s 2 16s, 3 1 3 16. ಓಕೆ, 2 1 2 8. ಸೊ ಎಷ್ಟಾಯಿತು? 8% ಆಯಿತು. ಈ ರೆಸಿಪ್ರೋಕಲ್ ಬಗ್ಗೆ ಇನ್ನೊಂದು ಸಲ ನೋಡಿರಿ. ಈ ರೀತಿ ಭಿನ್ನರಾಶಿ ಗುಣಾಕಾರ ಇದ್ದಾಗ ಛೇದದಲ್ಲಿ, ವಿಶೇಷವಾಗಿ ಛೇದದಲ್ಲಿದ್ದಾಗ ಇಲ್ಲೇನಾಗುತ್ತೆ? ಇದು ಉಲ್ಟಾ ಆಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ಇದು ಅಂಶದಲ್ಲಿರುವಂತಹ ಸಂಖ್ಯೆ ಹಾಗೆ ಉಳ್ಕೊಳ್ಳುತ್ತೆ, ಛೇದದಲ್ಲಿರುವಂಥದ್ದು ಮೇಲೆ ಹೋಗಿ ಗುಣಾಕಾರ ರೂಪದಲ್ಲಿ ಆಗುತ್ತೆ. ಹೌದಾ? ಇದು ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಈ ರೀತಿ ಮಾಡೋದ್ರ ಮೂಲಕ ನಾವು ಭಿನ್ನರಾಶಿಯ ಗುಣಾಕಾರಗಳನ್ನು ಮಾಡಬಹುದು. ಸೊ ಆನ್ಸರ್ ಎಷ್ಟಾಯ್ತಪ್ಪ? 8%. ಆನ್ಸರ್ ಈಸ್ 8%. ಮುಂದಿನ ಪ್ರಶ್ನೆ ಶೇಕಡ. ಮತ್ತೆ ಶೇಕಡ ಕಳೆದ ನೋಡ್ರಿ. ರಿಯಾಯಿತಿಯಲ್ಲೂ ಶೇಕಡ ಬಂದಿತ್ತು. ಒಂದು ಕಡೆ ಕಲ್ತಿರುವ ಜ್ಞಾನವನ್ನು ಇನ್ನೊಂದು ಕಡೆ ಅನ್ವಯಿಸ್ಕೊಳ್ಳೋಂಥದ್ದು. ಸ್ಟೀವ್ ಜಾಬ್ಸ್ ಏನು ಹೇಳ್ತಾರೆ? ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಹೇಳ್ತಾರೆ. ಹೌದಾ? ನಾವು ಶೇಕಡವನ್ನು ರಿಯಾಯಿತಿಯಲ್ಲಿ ಕಲ್ತಿದ್ದೀವಿ, ಅದನ್ನು ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ವಾಟ್ ಈಸ್ 75% ಆಫ್ 600? ನೋಡಿರಿ, 600 ಎಕ್ಸಾಮ್ ಮಾರ್ಕ್ಸು 75% ಸ್ಕೋರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸಿಂಪ್ಲಿ ಯಾವ ರೀತಿ ಮಾಡ್ತೀವಪ್ಪ?
ಅಲ್ಲೇ ಲಾಸ್ಟ್ ಕ್ವಶನಲ್ಲಿ ನೋಡಿದ್ದೀವಿ 15% ಇದ್ದಾಗ 15/100 ಇಂಟು ಆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರು ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ದೀವಿ. ಇಲ್ಲಿ ಕೂಡ ಅಷ್ಟೇ 75/100 ಇಂಟು 600 0 ಗೆಟ್ ಕ್ಯಾನ್ಸಲ್ 75 ಇಂಟು 100 = 450. ಇದನ್ನು ಸಿಂಪಲ್ಲಾಗಿ 75 6ಲ ಮಾಡೋದನ್ನು ಮಲ್ಟಿಪ್ಲೈ ಹೀಗೆ 75 ಇಂಟು 6 ಆದರೂ ಮಾಡ್ಬೋದು, ಅಥವಾ 75 ಇಂಟು ಈ 6ನ್ನು ಯಾವ ರೀತಿ ಬರೀಬೋದು 2 ಇಂಟು 3 ಬರೀಬೋದು. 75 ಡಬಲ್ ಎಷ್ಟಾಯಿತು 150, 150 450. ಈ ರೀತಿ ಗುಣಾಕಾರವನ್ನು ಸಿಂಪ್ಲಿಫಿಕೇಷನ್ ಮಾಡೋದ್ರ ಮೂಲಕ ಕೂಡ ಕ್ಯಾಲ್ಕುಲೇಟರ್ ಇರದೇ ಇರೋದ್ರಿಂದ ಅದ್ರ ರೀತಿ ಮಾಡೋಕ್ಕೆ ನಾವು ಟ್ರೈ ಮಾಡ್ಬೋದು. ಆನ್ಸರ್ 450. ಈ ಶೇಕಡಾದಲ್ಲಿ ಇನ್ಕ್ರೀಸ್ ಆದಾಗ ಡಿಕ್ರೀಸ್ ಆದಾಗ ಅನ್ನೋಂಥ ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತಾ ಇರ್ತವೆ. ಒಬ್ಬ ವ್ಯಕ್ತಿಯ ಸಂಬಳ 10% ಹೆಚ್ಚಾಯಿತು, ಕಡಿಮೆ ಆಯಿತು, ಆಗ ಏನು ಪರಿಣಾಮ ಆಯಿತು ಅಂತ ಒಂದು ಪ್ರಶ್ನೆ ನೋಡೋಣ. ಮಹೇಶ್ ಸ್ಯಾಲ್ರಿ ಈಸ್ ₹30,000, 30,000 ಸ್ಯಾಲ್ರಿ ಇದೆ. ಇಫ್ 12% ಈಸ್ ಹೈಕ್ಡ್ ಅಂದರೆ ಹೆಚ್ಚಾಗಿದೆ ಅಂತ ಇನ್ ಇಸ್ ಸ್ಯಾಲ್ರಿ, ವಾಟ್ ವಿಲ್ ಬಿ ಹಿಸ್ ನ್ಯೂ ಸ್ಯಾಲ್ರಿ? ಹೆಚ್ಚಾದಾಗ 30,000ಕ್ಕಿಂತ ಜಾಸ್ತಿನೇ ಇರಬೇಕು. ಓಕೆ, ಯಾವ ರೀತಿ ಮಾಡೋದು? ಹಳೆ ಸ್ಯಾಲ್ರಿ ಪ್ಲಸ್ 12% ಇನ್ಕ್ರೀಸ್ ಆಗಿರೋ ಸ್ಯಾಲ್ರಿ ಎರಡನ್ನು ನಾವು ಕೂಡಿಸ್ಬೇಕು, ಆಗ ನಮಗೆ ಹೊಸ ಸ್ಯಾಲ್ರಿ ಸಿಗುತ್ತೆ. ಕೆಲವೊಂದು ಸಲ ಬರೀ ವಾಟ್ ಈಸ್ ದ ಇನ್ಕ್ರೀಸ್ಡ್ ಸ್ಯಾಲ್ರಿ ಅಂತ ಕೇಳ್ತಾನೆ, ಹೆಚ್ಚಳವಾದಂಥ ಸ್ಯಾಲ್ರಿ ಅಂತ. ಪ್ರಶ್ನೆಗೆ ನೋಡಿ ಅದಕ್ಕೆ ಅನುಗುಣವಾಗಿ ಆಪ್ಷನ್ಸ್ಗಳು ನಾವು ನೋಡಬೇಕು. ಪ್ರಶ್ನೆ ನೀಟಾಗಿ ಓದಲಿಲ್ಲ ಅಂತಂದರೆ ನಾವು ಮೈಂಡಲ್ಲಿ ಏನಿರುತ್ತೋ ಪೂರ್ವಾಗ್ರಹಪಡನೆ ಇಲ್ಲ ಇದೇ ಕೇಳಿರಬೇಕು, ಹೆಚ್ಚಳವಾದಂಥ ಸ್ಯಾಲ್ರಿನೇ ಕೇಳಿರಬೇಕು, ನಾನು ಎಲ್ಲೋ ಬಿಡಿಸಿರ್ತೀನಿ ಹೆಚ್ಚಳವಾದ ಸ್ಯಾಲ್ರಿನೇ ಇರಬೇಕು. ಯಾವುದೇ ಕಾರಣಕ್ಕಾಗಿ ಕೂಡ ವಿಶೇಷವಾಗಿ ಮೆಂಟಲ್ ಎಬಿಲಿಟಿಯಲ್ಲಿ ಕ್ವಶನನ್ನು ನೀಟಾಗಿ ಓದಬೇಕು. ಅವನು ಕೇಳಿರೋದು ವಾಟ್ ವಿಲ್ ಬಿ ಹಿಸ್ ನ್ಯೂ ಸ್ಯಾಲ್ರಿ, ಹೊಸ ಸ್ಯಾಲ್ರಿ ಅಂದರೆ ಹಳೆ ಸ್ಯಾಲ್ರಿ ಪ್ಲಸ್ ಹೆಚ್ಚಳ ಎರಡು ಸೇರಿಸಬೇಕು. ವಾಟ್ ಈಸ್ ಹಿಸ್ ಇನ್ಕ್ರೀಸ್ ಇನ್ ಸ್ಯಾಲ್ರಿ, ಅವನ ಸಂಬಳದಲ್ಲಿ ಎಷ್ಟು ಹೆಚ್ಚಳವಾಗಿದೆ ಅಂದಾಗ ಕೇವಲ ಈ 12% 30,000 ಮೇಲೆ 12% ಮಾತ್ರ ಮಾಡಬೇಕು. ಪ್ರಶ್ನೆಗೆ ಅನುಗುಣವಾಗಿ ನಮ್ಮ ಆಪ್ಷನ್ಸ್ಗಳಿರ್ತವೆ, ಅದಕ್ಕೆ ಅನುಗುಣವಾಗಿ ನಾವು ಆಪ್ಷನ್ಸನ್ನು ನಾವು ಮಾರ್ಕ್ ಮಾಡಬೇಕಾಗುತ್ತೆ. ಈಗ ಹೊಸ ಸ್ಯಾಲ್ರಿ ನೋಡೋಣ. ಹಳೆ ಸ್ಯಾಲ್ರಿ 30,000, ಹೊಸ ಸ್ಯಾಲ್ರಿ ಎಷ್ಟಪ್ಪ 30,000 ಮೇಲೆ 12%, 30,000 ಇಂಟು ಇಲ್ಲಿ ಮಾಡಿದ್ದೀವಿ ನೋಡಿರಿ ಯಾವ ರೀತಿ ಪರ್ಸೆಂಟೇಜ್ ಕಂಡುಹಿಡಬೇಕಂತ. 30,000 ಇಂಟು 12%, 30 ಇಂಟು 12/100 0 ಗೆಟ್ ಕ್ಯಾನ್ಸಲ್ 12 36 3,600. ಹಳೆ ಸ್ಯಾಲ್ರಿ 30,000, ಹೊಸ ಸ್ಯಾಲ್ರಿ 3,600, 33,600. ಇದಕ್ಕೆ ಏನಾದರೂ ಶಾರ್ಟ್ಕಟ್ ಇದೆಯಾ? ಖಂಡಿತವಾಗ್ಲೂ ಇದೆ. ಯಾವ ರೀತಿ? 30,000 ಅವರ ಒರಿಜಿನಲ್ ಸ್ಯಾಲ್ರಿ, ಇದನ್ನು ನಾವು 100% ಅಂತ ತಿಳ್ಕೊಳ್ಳೋದೇನೋ ಅವ್ರದ್ದು 100%, ಹೌದಾ? ಆ 100%ದಲ್ಲಿ ಮತ್ತೆ 12% ಹೆಚ್ಚಾಗಿದೆ ಅಂದರೆ ಒಟ್ಟಾರೆ ಈಗ ಅವ್ರ ಸ್ಯಾಲ್ರಿ ಎಷ್ಟಾಗ್ಬಿಡ್ತು 112% ಆಗಿಬಿಡ್ತು. ಯಾವುದ್ರ ಮೇಲೆ? 30,000 ಮೇಲೆ. ಸೊ ಡೈರೆಕ್ಟಾಗಿ ಹೊಸ ಸ್ಯಾಲ್ರಿ ಕಂಡುಹಿಡೋಕ್ಕೆ 30,000 ಇಂಟು 112/100 ಅಂತ ಮಾಡ್ಬೋದು. 0 ಗೆಟ್ ಕ್ಯಾನ್ಸಲ್ ಆಯಿತು, 0 ಗೆಟ್ ಕ್ಯಾನ್ಸಲ್. 112 ಇಂಟು 3 ಅಂತಂದರೆ 3 2 6, 3 1 3, 3 1 3, 2 0ಗಳು. ಡೈರೆಕ್ಟಾಗಿ 33,600 ಅಂತ ಮಾಡ್ಬೋದು. ಸೊ ಈ ಸ್ಟೆಪ್ ಮಾಡೋ ಬದಲು ಹೆಚ್ಚಳ ಆಗಿದೆ ಅಂದಾಗ ಕಡಿಮೆ ಆಗಿದೆ ಅಂತ ಇಟ್ಕೊಳ್ರಿ 12%. ಅವಾಗ ಏನಾಗುತ್ತೆ? ಮೊದಲು 100% ಇತ್ತು, 12 ಕಡಿಮೆ ಆದರೆ 88% ಆಯಿತು. 30,000 ಇಂಟು 88/100. ಸೊ ಈ ರೀತಿಯಾಗಿ ಹೆಚ್ಚಳ ಆಗಿದೆ ಕಡಿಮೆ ಆಗಿದೆ ಅನ್ನೋಂಥ ಪ್ರಶ್ನೆಗಳು ಕೇಳಿದಾಗ ಡೈರೆಕ್ಟಾಗಿ ಕೊಟ್ಟಿರೋ ಮೊತ್ತದ ಮೇಲೇ ನಾವು ಗುಣಾಕಾರ ಮಾಡೋದ್ರ ಮೂಲಕ ಕೂಡ ಹೊಸ ಸ್ಯಾಲರಿ, ವಿಶೇಷವಾಗಿ ಸ್ಯಾಲ್ರಿ ಬಗ್ಗೆ ಕೇಳೋದು, ಬೆಲೆ ಬಗ್ಗೆ ಕೇಳೋದು. ಏನು ಕೊಡ್ತಾನೆ ಕ್ವಶನು? ಒಂದು ವಸ್ತುವಿನ ಬೆಲೆ 4,000, ಆ ವಸ್ತುವಿನ ಬೆಲೆಯಲ್ಲಿ 10% ಹೆಚ್ಚಳವಾದರೆ ಹೊಸ ಬೆಲೆ ಎಷ್ಟು? ಹೆಚ್ಚಳವಾದಂಥ ಬೆಲೆ ಅಂತಾದರೆ ಕೇಳ್ಬೋದು, ಅಥವಾ ಅದರ ಈ ಪ್ರಸ್ತುತ ಬೆಲೆ ಏನು ಅಂತ ಕೇಳ್ಬೋದು. ಡೈರೆಕ್ಟಾಗಿ ನಾವೇನು ಮಾಡಬೇಕು? 4,000 ಇಂಟು 110% ಅಂತ. 10% ಇಳಿದರೆ ಕಡಿಮೆ ಆದರೆ ಅಂತ ಕೇಳಿದ್ರೆ 4,000 ಇಂಟು 90%, ಈ ರೀತಿ ಡೈರೆಕ್ಟಾಗಿ ಕೂಡ ಮಾಡ್ಬೋದು. ಸೊ ಮೆಂಟಲ್ ಎಬಿಲಿಟಿಲಿ ಸುಮಾರು ಶಾರ್ಟ್ಕಟ್ಸ್ಗಳಿರ್ತವೆ. ಜೊತೆಗೆ ಇಲ್ಲಿರುವ ಕೊಟ್ಟಿರುವ ಆಪ್ಷನ್ಸ್ಗಳನ್ನು ಬಳಸ್ಕೊಂಡು ಕೂಡ ನಾವು ಎಲಿಮಿನೇಷನ್ ಮಾಡೋಂಥ ಪ್ರಯತ್ನ ಮಾಡ್ಬೋದು. ಸೊ ಅದಕ್ಕಾಗಿ ಮೆಂಟಲ್ ಎಬಿಲಿಟಿಯನ್ನು ಪ್ರಾಕ್ಟೀಸ್ ಮಾಡಿದರೆ ಪಕ್ಕಾ ನಮಗೆ ಆನ್ಸರ್ಸ್ಗಳು ಬರ್ತವೆ, ಪ್ಲಸ್ ನಮಗೆ ಸ್ಕೋರ್ ಆಗೇ ಆಗುತ್ತೆ. ಸೊ ಮೆಂಟಲ್ ಎಬಿಲಿಟಿ ಈಸ್ ಅ ವೆರಿ ಸ್ಕೋರಿಂಗ್ ಸೆಕ್ಷನ್. ನಾವು ಅದನ್ನು ಎಂಜಾಯ್ ಮಾಡ್ತಾ ಮೆಂಟಲ್ ಎಬಿಲಿಟಿಯನ್ನು ಮಾಡೋಣ. ಮೆಂಟಲ್ ಎಬಿಲಿಟಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಉಳಿದ 10 ಪ್ರಶ್ನೆಗಳನ್ನು ನಾನು ಕವರ್ ಮಾಡ್ತೀನಿ. ನಿಮಗೆ ಬೇರೆ ಯಾವುದೇ ರೀತಿ ಡೌಟ್ಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಆ ಪ್ರಶ್ನೆಗಳನ್ನು ಹಾಕಿ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.